ಪಡೆದೆ ನಾನು ಸಾವಿಗೆ ದರೇನು ನಿತ್ಯ ಜೀವವನ ಪಡೆದೆ ನಾನು ಆತನಲ್ಲಿಯೇ ನಿತ್ಯ ಜೀವಿಸುವೆ ನನ್ನ ಯೇಸುವೆ ಮುಂದೆ ಹೋಗುವೆನು ಬಿಟ್ಟು ಬಾಳಲಾರೆನು ನಗರದಲ್ಲಿರ್ತಕ್ಕಂಥ ಅನೇಕ ದೇವರ ಸೇವಕರ ಹಾಗೂ ಸಭೆಗಳು ಒಟ್ಟಾಗಿ ಸೇರಿ ನಾವು ವಿಶೇಷವಾಗಿ ಆಂಧ್ರ ಪ್ರದೇಶದಲ್ಲಿ ಇತ್ತೀಚೆಗೆ ಅನುಮಾನಾಸ್ಪದವಾಗಿ ಮರಣ ಹೊಂದಿರತಕ್ಕಂಥ ದೇವರ ಸೇವಕರಾದಂಥ ಪ್ರವೀಣ್ ಪಡಗಾಲ ಅವರ ಶ್ರದ್ಧಾಂಜಲಿಯ ಒಂದು ಕಾರ್ಯಕ್ರಮವಾಗಿ ನಾವಿಲ್ಲಿ ಬಂದಿರತಕ್ಕಂಥದ್ದು. ಇದರ ಉದ್ದೇಶ ಏನಂತಂದರೆ, ಇವತ್ತು ಗುಲ್ಬರ್ಗದಲ್ಲಿ ಮಾತ್ರವಲ್ಲ, ಭಾರತದ ಅನೇಕ ಭಾಗಗಳಲ್ಲಿ ಈ ಒಂದು ಪ್ರಶ್ನೆಯನ್ನು ಕೇಳಲಾಗ್ತಾ ಇದೆ ಏನಂತಂದರೆ, ಈ ಪ್ರವೀಣ್ ಪಡಗಾಲ ಅವರ ಮರಣ ಹೇಗೆ ಆಯಿತು ಎಂಬುದಾಗಿ. ಯಾಕೆಂದರೆ ಅದು ಕೊಲೆಯೋ ಅಥವಾ ಅಪಘಾತವೋ ಅಂತಕ್ಕಂಥದ್ದು ಇನ್ನೂ ಅನುಮಾನಾಸ್ಪದವಾಗಿರ್ತಕ್ಕಂಥದ್ದು. ಯಾಕೆಂದರೆ ಇನ್ನೂ ಕೂಡ ಅದಕ್ಕೆ ಸಂಬಂಧಪಟ್ಟಂಥ ಒಂದು ಪೋಸ್ಟ್ಮಾರ್ಟಮ್ ರಿಪೋರ್ಟನ್ನು ಅವರು ಅಲ್ಲಿನ ಸರ್ಕಾರ ಅಥವಾ ಇಲಾಖೆ ಅದನ್ನು ರಿಲೀಸ್ ಮಾಡದಿರುವ ಕಾರಣ ಇಡೀ ಕ್ರೈಸ್ತ ಸಮುದಾಯದ ಒಳಗಡೆ ಇದೊಂದು ಅನುಮಾನಾಸ್ಪದವಾಗಿ ಉಳ್ಕೊಂಡಿದೆ. ಇದು ಅತಿ ಬೇಗನೆ ಇದು ಏನು ಯಾವ ರೀತಿ ಮರಣ ಆಯಿತು ಅಂತಕ್ಕಂಥದ್ದನ್ನು ಪ್ರಕಟಪಡಿಸಬೇಕಂತಕ್ಕಂಥದ್ದು ಇಡೀ ಭಾರತ ದೇಶದಲ್ಲಿರ್ತಕ್ಕಂಥ ಎಲ್ಲ ಕ್ರೈಸ್ತರ ಹಾಗೂ ಗುಲ್ಬರ್ಗದಲ್ಲಿ ಕೂಡ ಇರುವಂಥ ನಾವೆಲ್ಲ ಕ್ರೈಸ್ತರು ಒಟ್ಟಾಗಿ ಸೇರಿ ನಾವು ಸರ್ಕಾರಗಳನ್ನು ಕೇಳ್ತಕ್ಕಂಥದ್ದು ಏನಂತಂದರೆ, ಇದು ಹೇಗೆ ನಡೆಯಿತು, ಈ ಒಂದು ಮರಣ ನಿಜವಾಗಿ ಇದು ಅಪಘಾತವೇ ಆಗಿದೆಯೋ ಅಥವಾ ಇದು ಕೊಲೆ ಆಗಿದೆಯೋ ಅಂತಕ್ಕಂಥದ್ದು. ಯಾಕೆಂದರೆ ಹೆಚ್ಚಿನ ರೀತಿಯಲ್ಲಿ ಅನುಮಾನವಾಗಿ ನಮಗೆ ಕಾಡ್ತಾ ಇರ್ತಕ್ಕಂಥ ಏನಂತಂದರೆ ಇದು ಕೊಲೆಯೇ ಆಗಿರ್ಬೋದೆಂಬುದಾಗಿ. ಯಾಕೆಂತಂದರೆ ಇತ್ತೀಚಿನ ದಿನಗಳಲ್ಲಿ ನಾವು ನೋಡ್ತಾ ಇದ್ದೇವೆ, ಕ್ರೈಸ್ತರ ವಿರುದ್ಧವಾಗಿ ಅನೇಕ ವಿಧವಾದಂಥ ಹಿಂಸಾತ್ಮಕ ಕ್ರಿಯೆಗಳು ನಡೀತಾ ಇರ್ತಕ್ಕಂಥ ನಾವೆಲ್ಲ ಕಡೆ ಗಮನಿಸ್ತಾ ಇದ್ದೇವೆ. ಹಾಗಾಗಿ ಇದು ಅತಿ ಬೇಗನೆ ಇದೆ, ಅತಿ ಶೀಘ್ರವಾಗಿದ್ದು ಏನು ಎಂಬುದು ನಮಗೆ ಗೊತ್ತಾಗ್ತಕ್ಕಂಥದ್ದು. ಅಷ್ಟು ಮಾತ್ರವಲ್ಲ, ವಿಶೇಷವಾಗಿ ನಾವು ನಮ್ಮ ಬೈಬಲ್ನ ಇತಿಹಾಸವನ್ನು ನೋಡುವ ಶತಮಾನಗಳಿಂದಲೂ ಕೂಡ, ಅಂದರೆ ಮೊದಲನೇ ಶತಮಾನದಿಂದಲೂ ಕೂಡ ಈ ಭೂಮಿ ಮೇಲೆ ಅನ್ಯಾಯವಾಗಿ ಅವರು ಕೊಲೆ ಆಗಿರ್ತಕ್ಕಂಥದ್ದು, ಹಿಂಸಾತ್ಮಕವಾಗಿ ಅವರನ್ನು ಹಿಂಸಿಸಿರ್ತಕ್ಕಂಥದ್ದು, ಕೊಲೆ ಮಾಡಿರ್ತಕ್ಕಂಥ ನಾವು ನೋಡ್ತಾ ಇದ್ದೇವೆ. ಆದರೆ ಇದು ಕ್ರೈಸ್ತರಲ್ಲಿ ಒಂದು ನಿರೀಕ್ಷೆ ಇದೆ ಏನಂತಂದರೆ, ನಾವು ಈ ಲೋಕದ ಯಾತ್ರೆ ಇರುವ ತನಕ ನಾವು ದೇವರಿಗಾಗಿ ಜೀವಿಸ್ತಕ್ಕಂಥದ್ದು, ಮತ್ತು ನಮಗೊಂದು ನಿರೀಕ್ಷೆ ಇದೆ, ಪರಲೋಕಕ್ಕೆ ನಾವು ಹೋಗ್ತೇವೆ ಅಥವಾ ನಿತ್ಯ ಜೀವ ಇದೆ, ಯೇಸು ಕ್ರಿಸ್ತನು ವಾಗ್ದಾನ ಮಾಡಿರ್ತಕ್ಕಂಥದ್ದು ಎಂಬುದಾಗಿ. ಈ ನಿರೀಕ್ಷೆ ಇರುವ ನಿಮಿತ್ತವಾಗಿ ನಾವು ಯಾವುದೇ ರೀತಿಯಲ್ಲಿ ಕಾನೂನನ್ನು ಕೈಗೆತ್ತಿಕೊಳ್ಳದೆ ನಾವು ಸಮಾಧಾನವಾಗಿ ಶಾಂತಿಯುತವಾಗಿ ನಾವು ಈ ರೀತಿಯ ಪ್ರತಿಭಟನೆಗಳನ್ನು ಮಾಡ್ತಾ ಇರ್ತೇವೆ. ಅದರಿಂದ ಕ್ರೈಸ್ತರಾದಂಥ ನಾವುಗಳು ಶಾಂತಿಯನ್ನು ಬಯಸ್ತಕ್ಕಂಥವರು ಮಾತ್ರವಲ್ಲ, ನಾವು ಇದು ಯಾವುದೇ ರೀತಿಯಲ್ಲಿ ಕೂಡ ಪ್ರತೀಕಾರವನ್ನು ತೆಗೆದುಕೊಳ್ತಕ್ಕಂಥ ಆಲೋಚನೆ ನಾವು ಮಾಡೋದಿಲ್ಲ, ಕಾನೂನನ್ನು ಕೈಗೆತ್ತಿಕೊಳ್ಳುವಂಥ ಕಾರ್ಯವನ್ನು ನಾವು ಮಾಡೋದಿಲ್ಲ. ಯಾಕೆಂತಂದರೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತ ನಮಗೆ ಬೋಧಿಸಿರ್ತಕ್ಕಂಥದ್ದು ಏನಂತಂದರೆ, ನಾವೆಲ್ಲವನ್ನು ಕೂಡ ಶಾಂತಿಯುತವಾಗಿ ನಾವು ನೋಡಬೇಕು, ಎಲ್ಲರನ್ನು ಪ್ರೀತಿ ಮಾಡಬೇಕು, ನಾವು ವೈರಿಗಳನ್ನು ಪ್ರೀತಿ ಮಾಡಬೇಕೆಂಬುದಾಗಿ. ಅಷ್ಟು ಮಾತ್ರವಲ್ಲ, ದೇವರು ತಾನೇ ನಮಗೆ ಹೇಳಿದ್ದಾನೆ, ಯೇಸು ಕ್ರಿಸ್ತರು ಹೇಳಿದ್ದಾರೆ,
ಮುಯಿ ತೀರಿಸುವಂಥದ್ದನ್ನು ನನಗೆ ಬಿಟ್ಟುಬಿಡ್ರಿ ಎಂಬುದಾಗಿ ಖಂಡಿತವಾಗಿ ಕೂಡ ಯಾವ ಕ್ರೈಸ್ತನೂ ಕೂಡ ತನಗಾದಂಥ ಹಿಂಸೆಯನ್ನು ಅದಕ್ಕೆ ಪ್ರತಿಯಾಗಿ ಹಿಂಸಾತ್ಮಕವಾಗಿ ಪ್ರತಿಭಟನೆ ಮಾಡ್ತಕ್ಕಂಥ ಕಾರ್ಯಗಳನ್ನು ಮಾಡೋದಿಲ್ಲ. ಕಾರಣ ಏನಂತಂದರೆ ನಮ್ಮ ಗುರುವಾಗಿರ್ತಕ್ಕಂಥ ದೇವರಾಗಿರ್ತಕ್ಕಂಥ ಯೇಸು ಕ್ರಿಸ್ತನು ಕೊಟ್ಟಿರ್ತಕ್ಕಂಥ ಬೋಧನೆ. ಆ ನಿಮಿತ್ತವಾಗಿ ಇವತ್ತು ಗುಲ್ಬರ್ಗದ ಎಲ್ಲ ಕ್ರೈಸ್ತ ಒಕ್ಕೂಟದವರು ಒಟ್ಟಾಗಿ ಸೇರಿ ಬಂದು ಒಕ್ಕೂಟರಿಂದ ಕೇಳ್ತಕ್ಕಂಥದ್ದು ಒಂದೇ ಏನಂತಂದರೆ, ಇವತ್ತು ದೇವರ ಸೇವಕರಾಗಿರ್ತಕ್ಕಂಥ ಪ್ರವೀಣ್ ಪಗಡಾಲ ಅವರ ಮರಣ ಹೇಗಾಯಿತು ಅಂತಕ್ಕಂಥದ್ದು ಅದು ನಮ್ಮ ಕ್ರೈಸ್ತ ಸಮುದಾಯಕ್ಕೆ ಗೊತ್ತಾಗಬೇಕು ಅಂತಕ್ಕಂಥದ್ದು. ಹಾಗಾಗಿ ನಾವೆಲ್ಲರೂ ಒಟ್ಟಾಗಿ ಇವತ್ತು ಇವನ ಆಂಧ್ರ ಪ್ರದೇಶದ ಸರ್ಕಾರವನ್ನು ಕೂಡ ನಾವು ಕೇಳಿಕೊಳ್ತಕ್ಕಂಥದ್ದು ಇದು ಹೇಗೆ ನಡೆಯುತ್ತೆ ಎಂಬುದಾಗಿ ಅತಿ ಬೇಗನೆ ಬಹಿರಂಗಪಡಿಸಬೇಕು ಮತ್ತು ನ್ಯಾಯಸಮ್ಮತವಾಗಿ ಇದು ನಮಗೆ ಗೊತ್ತಾಗಬೇಕು. ಇದು ಎಲ್ಲರಿಗೂ ಕೂಡ ಕ್ರೈಸ್ತರಿಗೆ ಸಮಾಧಾನ ತರುವ ರೀತಿಯಲ್ಲಿ ಇದು ನ್ಯಾಯ ಇದೆ ಎಂಬುದಾಗಿ ಮನವರಿಕೆ ಆಗುವ ರೀತಿಯಲ್ಲಿ ಅದನ್ನು ತಿಳಿಸಬೇಕಂತಕ್ಕಂಥದ್ದೇ ನಮ್ಮೆಲ್ಲರ ಒಕ್ಕೂಟದ ಬೇಡಿಕೆ ಆಗಿದೆ. ಇವತ್ತು ನಾವು ಇಲ್ಲಿ ಗುಲ್ಬರ್ಗದಲ್ಲಿ ಏನು ಸೇರಿದ್ದೀವಿ, ಪ್ರವೀಣ್ ಪಗಡಾಲ ಅವರ ಒಂದು ಶ್ರದ್ಧಾಂಜಲಿ ಕೂಟದಲ್ಲಿ ನಾವೆಲ್ಲರೂ 2 ನಿಮಿಷ ಮೌನವಾಗಿ ಅವರಿಗೆ ಶ್ರದ್ಧಾಂಜಲಿಯನ್ನು ಅರ್ಪಿಸೋಣ. ನನ್ನಲ್ಲಿ ಇಟ್ಟುಕೊಂಡು ಸತ್ತರು ನೀವು ಬದುಕಿರು ಅನ್ನತಕ್ಕಂಥ ವಿಶ್ವಾಸ ನಂಬಿಕೆಯಲ್ಲಿ ಜೀವಿಸ್ತಕ್ಕಂಥ ನಮ್ಮ ತಂದೆಯಾದ ದೇವರೇ, ನಿನಗೆ ಸ್ತೋತ್ರವಾಗಲೇ ಸ್ವಾಮಿ. ಭೂಲೋಕದ ಭೂಯಾತ್ರೆಯನ್ನು ಮುಗಿಸಿಕೊಂಡು ಘನಬೋಧಕರಾಗಿರ್ತಕ್ಕಂಥ ಪ್ರವೀಣರ ನಿನ್ನ ಸನ್ನಿಧಾನದಲ್ಲಿ ಬಂದಿರತಕ್ಕಂಥ ಆತ್ಮವು ಇವತ್ತಿನ ದಿವಸ ನಾವು ಜ್ಞಾಪಕಾರ್ಥವಾಗಿ ಈ ಒಂದು ಗುಲ್ಬರ್ಗದ ಎಲ್ಲ ಕ್ರೈಸ್ತ ವಿಶ್ವಾಸಿಗಳು ಹಾಗೂ ಎಲ್ಲ ಕ್ರೈಸ್ತರ ಘನಬೋಧಕರು ಎಲ್ಲ ಸಭೆಯಿಂದ ಬಂದು ನಿನಗೆ ಈ ಒಂದು ಕ್ಯಾಂಡಲ್ ಮೂಲಕವಾಗಿ ಅವರ ಆತ್ಮಕ್ಕೆ ನಾವು ಪ್ರಾರ್ಥನೆ ಮೂಲಕವಾಗಿ ಘನಪಡಿಸುವಾಗ ನಿನ್ನ ಪರಲೋಕದಿಂದ ನಿನ್ನ ಆಶೀರ್ವಾದಗಳನ್ನು ಸುರಿಸಬೇಕಾಗಿ ಪ್ರಾರ್ಥಿಸುತ್ತೇವೆ. ತಂದೆಯಾದ ದೇವರೇ, ಭೂಲೋಕದಲ್ಲಿ ನೀನು ಜೀವಿಸುತ್ತಿರುವಾಗ ಆತ್ಮಿಕ ರೀತಿಯಲ್ಲಿಯೂ ನಿನಗೆ ಕಷ್ಟ, ಲೌಕಿಕ ರೀತಿಯಲ್ಲಿ ನಿನಗೆ ಸಂತೋಷವಿತ್ತದಕ್ಕಾಗಿ ದೇವರೇ, ಕ್ರೈಸ್ತ ಆಗಿರ್ತಕ್ಕಂಥ ನಮಗೆ ಇವತ್ತಿನ ದಿವಸ ಆಗುವಂತ ಈ ಸಂಕಷ್ಟಗಳು ನೀನು ನಮ್ಮ ಮುಂದೆ ಇದೆ ಎಂದು ನಾವು ನಂಬಿ ನಾವು ಸಂತೋಷ ಪಡುವರಾಗಿದ್ದೇವೆ. ಅದಕ್ಕಾಗಿ ದೇವರೇ, ಇವತ್ತಿನ ದಿವಸ ಬಂದಿರತಕ್ಕಂಥ ಎಲ್ಲಾ ಘನಬೋಧಕರನ್ನು ಎಲ್ಲಾ ವಿಶ್ವಾಸಿಗಳನ್ನು ನಿನಗೆ ಸಮರ್ಪಿಸುತ್ತಿರುವಾಗ ನಿನ್ನ ಪ್ರೀತಿಯುಳ್ಳ ಹಸ್ತವು ಈ ಸಭೆ ಮೇಲೆ, ಈ ಒಂದು ಕ್ರೈಸ್ತತ್ವದ ಮೇಲೆ ಇಟ್ಟು ಕಡೆಯವರೆಗೂ ನಿನ್ನ ಪುನರುತ್ಥಾನದವರೆಗೂ ನಾವು ನಿರೀಕ್ಷೆಯಲ್ಲಿ ಜೀವಿಸುವಂತ ಕೃಪೆಯಲ್ಲಿ ನಮ್ಮನ್ನು ಆಶೀರ್ವಾದ ಮಾಡಬೇಕಾಗಿ ನಮ್ಮ ಒಡೆಯನು, ರಕ್ಷಕನು, ನಮ್ಮ ಕುಮಾರನು ಆಗಿರ್ತಕ್ಕಂಥ ಯೇಸುವಿನ ಹೆಸರಿನಲ್ಲಿ ಪ್ರಾರ್ಥನೆ ಬೇಡುತ್ತೇವೆ ತಂದೆಯೇ, ಆಮೆನ್. ನಿನ್ನ ನಾಮವು ಪರಿಶುದ್ಧವೆಂದು ಎಣಿಸಲ್ಪಡಲಿ, ನಿನ್ನ ರಾಜ್ಯವು ಬರಲಿ, ನಿನ್ನ ಚಿತ್ತವು ಪರಲೋಕದಲ್ಲಿ ನೆರವೇರ ಪ್ರಕಾರ ಭೂಲೋಕದಲ್ಲಿ ನೆರವೇರಲಿ. ನಮ್ಮನ್ನು ನಿನ್ನ ಆಹಾರವನ್ನು ಪಾಲಿಸಿಕೊಡು. ನಮಗೆ ತಪ್ಪು ಮಾಡಿದ ನಾವು ಕ್ಷಮಿಸುತ್ತೆ, ನಮ್ಮ ತಪ್ಪುಗಳನ್ನು ಕ್ಷಮಿಸು. ನಮ್ಮನ್ನು ಶೋಧನೆಗೆ ಸೇರಿಸದೆ ಕೇಳಿದ ತಪ್ಪಿಸು. ಯಾಕಂದರೆ ರಾಜ್ಯವು ಬಲವು ಸದಾ ಕಾಲದಲ್ಲಿವೆ. ನಾನೇ ಸತ್ಯವೂ ಜೀವವೂ ಮಾರ್ಗವು ಎಂಬುದಾಗಿ ತಿಳಿಸಿರುವಂತ ನಮ್ಮ ರಕ್ಷಕನಾದ ಕ್ರಿಸ್ತ ಯೇಸುವಿನ ಮಹಾಕೃಪೆಯು, ಪರಮ ಪವಿತ್ರನಾದ ತಂದೆಯಾದ ದೇವರ ಅಪಾರವಾದ ಪ್ರೀತಿಯು, ಪವಿತ್ರ ಆತ್ಮನ ಅನ್ಯೋನ್ಯತೆ, ಸಹವಾಸ, ಐಕ್ಯತೆ, ಶಾಂತಿ, ಸಮಾಧಾನವು, ವಿಶೇಷವಾಗಿ ನಿನ್ನ ರಾಜ್ಯಕ್ಕೆ ಪ್ರವೇಶ ಮಾಡಿರ್ತಕ್ಕಂಥ ಪ್ರವೀಣ್ ಪಗಾಡಲವರ ಆತ್ಮದೊಂದಿಗೂ ಮತ್ತು ವಿಶೇಷವಾಗಿ ಅವರ ಕುಟುಂಬದೊಂದಿಗೂ ಮತ್ತು ಇಲ್ಲಿ ಕೂಡಿರುವಂಥ ನಮ್ಮೆಲ್ಲರೊಂದಿಗೂ ನಿತ್ಯ ನಿರಂತರ ನೆಲೆಯಾಗಿರಲಿ. ಚರ್ಚಿನ ಪಾಸ್ಟರ್ಗಳಿಗೆ ಮತ್ತು ಫಾದರ್ಗಳಿಗೆ ಮತ್ತು ಬಂದಂಥ ಎಲ್ಲ ನಮ್ಮ ಚರ್ಚ್ ಮೆಂಬರ್ಸ್ಗೆ ಬಂದು ಈ ಪ್ರೋಗ್ರಾಮ್ ಸಕ್ಸಸ್ ಮಾಡಿದ್ದಕ್ಕೆ ಎಲ್ಲರಿಗೆ ಧನ್ಯವಾದ ತಿಳಿಸ್ತಾರೆ. Sir, praise the Lord.
फूल डालते हम हाँ वही से भोजपुरी हम तो तुम्हारा ओके सर ತೆಲಂಗಾಣ ಸ್ಟೇಟಲ್ಲಿ ಮಾಸ್ಟರ್ ಪ್ರವೀಣ್ ಅವರಿಗೆ ಮರ್ಡರ್ ಮಾಡಿದ್ದಾರೆ. ಅದರಲ್ಲಿ ಗೌರ್ಮೆಂಟ್ ಸರಿಯಾಗಿ ಇನ್ವೆಸ್ಟಿಗೇಷನ್ ಮಾಡ್ತಾ ಇಲ್ಲ. ಅವರು ಯಾರು ಆರೋಪಿಗಳಿದ್ದಾರೆ ಅವರಿಗೆ ಗೌರ್ಮೆಂಟ್ ಪ್ರೊಟೆಕ್ಟ್ ಮಾಡ್ತಾ ಇದ್ದಾರೆ. ಅದಕ್ಕೆ ಸರಿಯಾಗಿ ತನಿಖೆ ಆಗಬೇಕು. ಅದು ನಮ್ಮ ಕಲಬುರಗಿದು ಎಲ್ಲ ಕ್ರೈಸ್ತವರು ಸೇರಿ ಒಂದು ಕ್ಯಾಂಡಲ್ ಪ್ರೊಸೆಷನ್ ಮಾಡಿ ನಾವು ತೆಲಂಗಾಣ ಸ್ಟೇಟಿಗೆ ಏನು ವಿನಂತಿ ಕೊಡ್ತೀರಂದರೆ ಸರಿಯಾಗಿ ತನಿಖೆ ಮಾಡಿ ಯಾರು ಅದರಲ್ಲಿ ಇನ್ವಾಲ್ವ್ ಆಗಿದೆ ಅವರಿಗೆಲ್ಲ ಪನಿಷ್ಮೆಂಟ್ ಕೊಡಬೇಕು. ನಾವು ಯಾರಿಗೆ ಅಗೇನ್ಸ್ಟ್ ಅಲ್ಲ, ಸರಿಯಾಗಿ ತನಿಖೆ ಮಾಡಬೇಕು ಅಷ್ಟೇ ನಮ್ಮ ಥ್ಯಾಂಕ್ಸ್. ಇವತ್ತು ನಾವು ಗುಲ್ಬರ್ಗಾದಲ್ಲಿ ಎಲ್ಲ ನಮ್ಮ ಕ್ರೈಸ್ತ ಬಾಂಧವ ಮಿತ್ರರು ಮತ್ತು ಪಾಸ್ಟರ್ಗಳು ಎಲ್ಲ ಡಿನಾಮಿನೇಷನ್ನಿಂದ ಎಲ್ಲ ಪಾಸ್ಟರ್ಗಳು ಇವತ್ತು ನಮ್ಮ ಸರ್ದಾರ್ ವಲ್ಲಭಾಯ್ ಪಟೇಲ್ ಚೌಕಲ್ಲಿ ನಾವು ನಮ್ಮ ದಿವಂಗಿತ ಪ್ರವೀಣ್ ಪಗಾಡೆ ಅವರು ರಾಜಮಂಡ್ರಿದವರು ಅವರಿಗೆ ಒಂದು ಒಂದು ಕೊಲೆ ಅಂಥೇಳಿ ಅದು ಒಂದು ಆರೋಪ ಇದೆ. ಅದು ಅವರು ಕೊಲೆ ಇಲ್ಲ, ಒಂದು ಆಕ್ಸಿಡೆಂಟ್ ಅಂತಾರೆ. ಸೊ ಇದರ ಬಗ್ಗೆ ತನಿಖೆ ಆಗಬೇಕು ಮತ್ತು ಅವರಿಗೆ ಒಂದು ಶ್ರದ್ಧಾಂಜಲಿ ಅರ್ಪಿಸೋ ಸಲಹೆಗೆ ನಾವು ಎಲ್ಲರೂ ಇವತ್ತು ಸೇರಿ ಬಂದಿದ್ದೀವಿ ಗುಲ್ಬರ್ಗಾದಾಗ. ಪ್ರವೀಣ್ ಪಗಾಡೆ ಅಂದರೆ ಅವರು ಒಂದು ವಿಶೇಷವಾದ ಒಂದು ಪಾಸ್ಟರು. ಅವರ ಸೇವೆ ಪೂರಾ ಒಂದು ತೆಲಂಗಾಣ ಆಗಲಿ ಆಂಧ್ರ ಆಗಲಿ ಇಡೀ ನಮ್ಮ ಭಾರತ ದೇಶದಲ್ಲಿ ಒಂದು ಭಾಳ ಉನ್ನತ ಮಟ್ಟದ ಸೇವೆಯನ್ನು ಸಲ್ಲಿಸಿದ್ದಾರೆ. ಅವರು ಸೇವೆಯಲ್ಲಿ ಬರೋಕ್ಕೆ ಮುಂಚೆ ಒಂದು ಸಾಫ್ಟ್ವೇರ್ ಇಂಜಿನಿಯರ್ ಆಗಿದ್ದರು. ಒಂದು ದೇವರಿಗೆ ಕರೆ ಕೊಟ್ಟು ಅವರು ಒಂದು ಸಮರ್ಪಣೆ ಮಾಡಿಕೊಂಡು ದೇವರ ರಾಜ ಕಟ್ಟೋದಕ್ಕೆ ಮತ್ತು ನಮ್ಮ ಎಲ್ಲ ಕ್ರೈಸ್ತ ಬಾಂಧವರ ಮಧ್ಯೆ ಒಂದು ದೇವರ ಸೇವೆ ಮಾಡೋಕ್ಕೆ ಅವರು ನಿಂತಿದ್ದಾರೆ. ಅಂಥ ಒಂದು ವ್ಯಕ್ತಿಗೆ ಇವತ್ತು ಒಂದು ಅನಾಸ್ಮಿಕವಾಗಿ ಒಂದು ಕೊಲೆಯೋ ಅಥವಾ ಆಕ್ಸಿಡೆಂಟೋ ಅದು ಸರ್ಕಾರದಿಂದ ನಮಗೆ ಇನ್ನೂ ಪೂರ್ತಿ ಮಾಹಿತಿ ಬರ್ತಾ ಇಲ್ಲ. ನಾವು ಇಷ್ಟೇ ಅಪೇಕ್ಷೆ ಪಡೋದೇನೆಂದರೆ ನಮ್ಮಂಥ ಸೇವಕರಿಗೆ ನಮ್ಮ ಭಾರತ ದೇಶದಲ್ಲಿ ನಮ್ಮ ಸಂವಿಧಾನ ಪ್ರಕಾರ ನಮ್ಮ ಧರ್ಮವನ್ನು ನಾವು ಕಾಪಾಡಿಕೊಡಬೇಕಾಗಿದೆ. ನಮ್ಮ ಪಾಸ್ಟರ್ಗಳಿಗೆ ರಕ್ಷಣೆ ಬೇಕಾಗಿದೆ. ಇದ್ರ ಬಗ್ಗೆ ಸರ್ಕಾರಕ್ಕೆ ನಾವು ಮನವಿ ಮಾಡ್ತೀವಿ. ನಮ್ಮ ಎಲ್ಲ ಪಾಸ್ಟರ್ಗಳಿಗೆ, ಯಾಕಂದರೆ ಇದು ಒಂದೇ ಘಟನೆ ಅಲ್ಲ, ಎಲ್ಲ ರಾಜ್ಯದಲ್ಲಿ ಈ ಥರ ಒಂದು ಘಟನೆಗಳು ಆಗ್ತಾಯಿವೆ. ಸೊ ಇದನ್ನು ನಮ್ಮ ಪ್ರಧಾನಮಂತ್ರಿ ಅವರಿಗೂ ನಾವು ವಿಜ್ಞಾಪನೆ ಮಾಡ್ತೀವಿ ಮತ್ತು ನಮ್ಮ ಕರ್ನಾಟಕದ ಮುಖ್ಯಮಂತ್ರಿಗಳು ಮತ್ತು ವಿಶೇಷವಾಗಿ ಆಂಧ್ರದ ಮುಖ್ಯಮಂತ್ರಿಗಳು ಚಂದ್ರಬಾಬು ನಾಯ್ಡು ಅವರಿಗೆ, ಯಾಕಂದರೆ ಅವರ ಸ್ಟೇಟ್ನಲ್ಲಿ ಅವರು ವಾಸಿಸ್ತಾ ಇದ್ದರು, ಅವರಿಗೂ ಮುಖ್ಯ ಮಾಡ್ತೀವಿ. ಇದನ್ನು ಆದಷ್ಟು ಶೀಘ್ರವಾಗಿ ತನಿಖೆ ಮಾಡಬೇಕು. ತನಿಖೆ ಮಾಡಿ ಸತ್ಯಾಂಶವನ್ನು ನಮ್ಮ ಸಮಾಜಕ್ಕೆ ತಿಳಿಸಬೇಕು. ಯಾಕಂದರೆ ಅವರು ಈಗಾಗಲೇ ಒಂದು SIT ಒಂದು ನೇಮಕ ಮಾಡಿದ್ದಾರೆ. ಇಬ್ಬರು DGP ಅವರಿಗೆ ಅಪಾಯಿಂಟ್ ಮಾಡಿದ್ದಾರೆ. ಅವರು ನಮಗೆ ನಂಬಿಕೆ ಇದೆ, ಸರ್ಕಾರದ ಮೇಲೆ ನಂಬಿಕೆ ಇದೆ. ಅದು ಒಂದು ನಿಷ್ಪಕ್ಷವಾಗಿ ಒಂದು ಎನ್ಕ್ವೈರಿ ಮಾಡಿ ಇಡೀ ನಮ್ಮ ಕ್ರಿಶ್ಚಿಯನ್ ಕಮ್ಯುನಿಟಿಗೆ ಒಂದು ನ್ಯಾಯ ಒದಗಿಸ್ತಾರೆ ಅಂಥೇಳಿ ಈ ಸಂದರ್ಭದಲ್ಲಿ ಈ ಶ್ರದ್ಧಾಂಜಲಿಯಲ್ಲಿ ನಾವು ಎಲ್ಲ ಕ್ರೈಸ್ತರ ಪರವಾಗಿ ನಾವು ಏನು ಬಂದಿದ್ದೀವಿ ಎಲ್ಲರಿಗೆ ನಾನು ವಂದಿಸ್ತೇನೆ. ಮತ್ತು ಅವರ ಕುಟುಂಬಕ್ಕೆ, ಅವರ ಧರ್ಮಪತ್ನಿ, ಅವರಿಬ್ಬರು ಮುದ್ದು ಮಕ್ಕಳಿದ್ದಾರೆ, ಅವರಿಗೂ ನಾವು ಎಲ್ಲರೂ ಇವತ್ತು ಸಂಪಾದನೆ ತಿಳಿಸೋಕ್ಕೆ ನಾವಿಲ್ಲಿ ಸೇರಿದ್ದೀವಿ. ಅದಕ್ಕೆ ದಯವಿಟ್ಟು ನಮ್ಮ ಸರ್ಕಾರದಿಂದ ಮತ್ತೊಂದು ಸಲ ಪುನರ್ಮದಿ ಈ ಥರ ಘಟನೆಗಳು ಮುಂದೆ ಜರುಗಲಾರದಂತೆ ನಮಗೆ ರಕ್ಷಣೆ ನೀಡಿ ನಮ್ಮ ಕಾನ್ಸ್ಟಿಟ್ಯೂಷನ್ ಪ್ರಕಾರ ನಮ್ಮ ಸ್ವಾರ್ಥ ಸಾರೋಕ್ಕೆ ನಮಗೆ ಹಕ್ಕನ್ನು ಕೊಡಬೇಕಂತ ಹೇಳಿ ಇಷ್ಟು ಹೇಳಿ ನಾನು ಸಾಮ್ಯಲ್ ಸಂಧ್ಯಾರಾಜ್ ಅಂತ ಹೇಳಿ ಅಖಿಲ ಭಾರತ ಕ್ರೈಸ್ತ ಮಹಾಸಭಾ ರಾಷ್ಟ್ರೀಯ ಉಪಾಧ್ಯಕ್ಷ ಮತ್ತು ನಮ್ಮ ಜೊತೆಯಲ್ಲಿ ಪಾಸ್ಟರ್ ಫೆಲೋಶಿಪ್ನ ಅಧ್ಯಕ್ಷರು ಶಿರೋಮಣಿಯವರಿದ್ದಾರೆ ಮತ್ತು ನಮ್ಮ ಮೆಥಡಿಸ್ಟ್ ಚರ್ಚ್ ಸೆಕ್ರೆಟರಿ ಅವರು ತಾಯಿ ವಿಜಯಕುಮಾರ್, ನಾವು ಎಲ್ಲರೂ ಸೇರಿಕೊಂಡು ಒಂದು ಯೂನಿಟಿನಿಂದ ಒಂದು ಇವತ್ತು ಬಂದಿದ್ದೀವಿ. ಎಲ್ಲ ಡಿನಾಮಿನೇಷನ್ ಬಂದಿದ್ದಾರೆ, ಎಲ್ಲ ಫಾದರ್ನು ಬಂದು ಎಲ್ಲರೂ ಬಂದಿದ್ದಾರೆ. ಅದಕ್ಕೆ ಇದನ್ನು ನಾವು ಈ
ಕಾರ್ಯಕ್ರಮವನ್ನು ಮಾಡಲಿಕ್ಕೆ ನಾವು